ಕಾರ್ಯಕ್ರಮವನ್ನು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಅಧ್ಯಕ್ಷರು, ಕಲಾವಿದರು ಮತ್ತು ಹವ್ಯಾಸಿ ರಂಗ ತಂಡಗಳ ಕಲಾವಿದರ ಸಂಘ ಇವರನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೆ. ಆವಕುಲವೋ ಆವಕುಲವೋ ರಂಗ ಅರಿಯಲಾಗದು. ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತವ ಹೂವಕುಲವೋ ಆವಕುಲವೋ ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಕೊಳಲನು ತೆರೆದು ಬಾಯುಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ತೆರೆದು ಬಾಯುಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವಕುಲವೋ ಆವಕುಲವೋ ರಂಗ ಅರಿಯಲಾಗದು. ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದಿಯಂತೆ. ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದಿಯಂತೆ. ಧರಣಿಯನ್ನು ಬೆಡಿದನಂತೆ ಇರೆಳು ಲೋಕದ ಒಡೆಯನಂತೆ. ಹಡಗಿನಿಂದಲೇ ಬಂದನಂತೆ ಕಡಲ ದಡದಲ್ಲಿ ನಿಂದನಂತೆ. ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ. ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ. ಆವಕುಲವೋ ಆವಕುಲವೋ ರಂಗ ಅರಿಯಲಾಗದು ಅರಿಯಲಾಗದು ಅರಿಯಲಾಗದು. ಕುಮಾರಿ ಸೃಷ್ಟಿಯವರಿಗೆ ಧನ್ಯವಾದಗಳನ್ನು. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಜಯ ಸುಂದರ ನದಿ ವನಗಳ ನಾಳೆ, ಜಯ ಕೇರಸ ಋಷಿಗಳ ಸೀತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ಸಂಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ. ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ಸಂಜಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ಕಣ್ಣ ಷಡಕ್ಷರಿ ಪೊನ್ನ ಸಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸಮ ಸ್ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ಸಂಜಾತೆ. ಕೈಲಪ ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಸಂಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ. ಜನಗಣ ಹೋಲುವ ತೊರೆಗಳ ಧಾಮ, ಕಾಯಕ ವೈದಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ನಮ್ಮ ರಾಜ್ಯ, ನಮ್ಮ ದೇಶ, ಇದು ನಮ್ಮ ಹೆಮ್ಮೆ. ನಮ್ಮ ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ಒಂದು ಗೌರವವನ್ನು, ಹೆಮ್ಮೆಯನ್ನು. ಶುಭಂ ಕರೋತಿ ಕಲ್ಯಾಣ, ಆರೋಗ್ಯ
धन सम्पदः शत्रुबुद्धिविनाशाय दीपज्योतिर्नमोऽस्तु ते दीपो ज्योतिर्परब्रह्म. ನಮ್ಮ ಶಿವಮೊಗ್ಗದ ಜನಪ್ರಿಯ ಶಾಸಕರಾದ ಶ್ರೀಯುತ ಚನ್ನಬಸಪ್ಪನವರಲ್ಲಿ ಮತ್ತು ಇಂದಿನ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರತಕ್ಕಂತಹ ರಂಗಕರ್ಮಿ ಶ್ರೀಯುತ ಗಣೇಶ್ ಮಂದರ್ತಿ ಅವರಲ್ಲಿ ಹಾಗೂ ನಮ್ಮ ಶಿವಮೊಗ್ಗದ ರಂಗಾಯಣದ ನಿರ್ದೇಶಕರಾದಂಥ ಶ್ರೀಯುತ ಪ್ರಸನ್ನ ಡಿ ಸಾಗರ್ ಅವರಲ್ಲಿ ಕಲಾವಿದರ ಒಕ್ಕೂಟದ ಪರವಾಗಿ ನಮಸ್ಕಾರಗಳನ್ನು ಹೇಳ್ತಾ ವೇದಿಕೆಗೆ ಅವರನ್ನು ಆಹ್ವಾನಿಸೋದ್ರ ಜೊತೆಗೆ ಎಲ್ಲ ಶಿವಮೊಗ್ಗದ ನಾಗರಿಕರೇ, ಮುಖ್ಯವಾಗಿ ಕಾಲೇಜಿನ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಮಾಧ್ಯಮದ ಮಿತ್ರರೇ, ನಮ್ಮ ಕಾರ್ಯಕ್ರಮ 10:00 ಆರಂಭವಾಗಬೇಕಾಗಿತ್ತು. ಆದರೂ 11 ಗಂಟೆಗೆ ನಾವು ನಾಟಕವನ್ನು ಆರಂಭ ಮಾಡಿದೆವು. ಕಾರಣ ನಮ್ಮ ಶಾಸಕರು ಬೇರೆ ಕಾರ್ಯಕ್ರಮಗಳಲ್ಲಿ, ದಸರಾಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲೇ ಬಹಳಷ್ಟು ತೊಡಗಿದ್ದರಿಂದ ಇಲ್ಲಿಗೆ ಬರೋದು ಸ್ವಲ್ಪ ತಡ ಆಯಿತು. ಹಾಗಾಗಿ ಯಾರು ಅನ್ಯತಾ ಭಾವಿಸಬಾರದು, ಕಾಯಿಸಿದ್ವಿ ಅಂತ ಹೇಳಿ. ಅಧ್ಯಕ್ಷರಲ್ಲಿ ನಾನು ಹೇಳ್ತೇನೆ, ಸರ್ ಇವರಿಷ್ಟೇ ಪ್ರೇಕ್ಷಕರಲ್ಲ. ಶಿವಮೊಗ್ಗದ ಮುಂದಿನ ರಂಗ ದಸರಾ ಕಾರ್ಯಕ್ರಮಗಳು ಶಿವಮೊಗ್ಗದ ಹಲವಾರು ಬಡಾವಣೆಗಳಲ್ಲಿ ನಡೀತಾ ಇರ್ತವೆ ಮತ್ತು ಪ್ರಮುಖವಾಗಿ ಕುವೆಂಪು ರಂಗಮಂದಿರಲ್ಲಿ ನಡೀತಾ ಇರ್ತವೆ. ಅಲ್ಲಿ ಖಂಡಿತ ಪ್ರೇಕ್ಷಕರನ್ನು ಕರೆತರುವ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಏಕೆ ರಂಗ ದಸರಾ ಕಾರ್ಯಕ್ರಮವನ್ನೇ ಪ್ರಮುಖವಾಗಿ ನಡೆಸ್ತಾ ಇದ್ದೇವೆ ಅಂತಂದರೆ, ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳೋದು, ಈ ರಂಗ ದಸರಾ ಅನ್ನುವುದು ತಮ್ಮೆಲ್ಲರ ಮುಂದೆ ಬರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರೇ ಶ್ರೀಯುತ ಚನ್ನಬಸಪ್ಪನವರು. ಅವರು ನಗರ ಪಾಲಿಕೆ ಸದಸ್ಯರಾಗಿದ್ದಾಗ ಬಹಳಷ್ಟು ಪ್ರಯತ್ನಪಟ್ಟು ಪೌರರು ಆದ ನಂತರ ಇದಕ್ಕೆ ಒಂದು ರೂಪವನ್ನು ತಂದುಕೊಟ್ಟರು. ನಾವೆಲ್ಲ ರಂಗಭೂಮಿಯ ಕಲಾವಿದರು ಶಿವಮೊಗ್ಗದ ಜನತೆಯ ಮುಂದೆ ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ನಿಮ್ಮ ಮುಂದೆ ಕಲಾ ಪ್ರದರ್ಶನಗಳನ್ನು ನಡೆಸೋದಕ್ಕೆ ಸಹಾಯ ಮಾಡಿರ್ತಕ್ಕಂಥವರು ಶ್ರೀಯುತ ಚನ್ನಬಸಪ್ಪನವರು. ಹಾಗಾಗಿ ನಾವು ಶಿವಮೊಗ್ಗದ ಎಲ್ಲ ಕಲಾವಿದರು ನಿಮ್ಮ ಬಗ್ಗೆ ಬಹಳಷ್ಟು ಗೌರವವನ್ನು ಹೊಂದಿದ್ದೇವೆ ಸರ್. ಹಾಗಾಗಿ ನೀವು ಈ ಕಾರ್ಯಕ್ರಮವನ್ನು, ರಂಗ ದಸರಾ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಇಲ್ಲಿಯ ತನಕ ನಡೆಸ್ಕೊಂಡು ಬಂದಿರ್ತೀರಿ ಮತ್ತು ನಾನು ಎಲ್ಲ ಕಲಾವಿದರ ಪರವಾಗಿ, ಒಕ್ಕೂಟದ ಪರವಾಗಿ ನಿಮಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಸರ್. ಈ ರಂಗ ದಸರಾದ ಮುಖ್ಯ ಕಾರಣಕ್ಕೆ ನಾನು ಬರೋದು ಅಂತಾದರೆ, ನಾವು ಕೆಲವಾರು ದಿನಗಳಿಂದ ರಂಗ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೇವೆ. ನಮಗೆ ಈಗಾಗಲೇ ವಯಸ್ಸಾಗ್ತಾ ಇದೆ. ಈ ಒಂದು ಮಹಾನಗರ ಪಾಲಿಕೆಯ ಈ ಕೆಲಸಗಳಿಂದ ಯುವ ಮನಸ್ಸುಗಳು ರಂಗಭೂಮಿಯಲ್ಲಿ ತೊಡಗಿಕೊಳ್ಳಬೇಕು ಅನ್ನೋದು ನಮ್ಮ ಬಹಳ ಮುಖ್ಯವಾದ ಆಶಯ. ಹಾಗಾಗಿಯೇ ನಾವು ಇವತ್ತಿನ ದಿವಸ ಕಾಲೇಜು ರಂಗವನ್ನು ಒಂದು ಪ್ರಮುಖ ಅಂಶವನ್ನಾಗಿಟ್ಟುಕೊಂಡು ಅದರ ಜೊತೆಗೆ ಉದ್ಘಾಟನೆಯನ್ನು ಕೂಡ ಸಮೀಕರಿಸಿ ನಡೆಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗೆಯೇ
ನಡೆದಿದ್ದೇವೆ ಕೂಡ. ಆದರೆ ಪ್ರಾಸ್ತಾವಿಕ ಮಾತುಗಳ ಮುಂಚಿತವಾಗಿಯೇ 2 ರಂಗ ಪ್ರದರ್ಶನಗಳು ನಡೆದಿದ್ದಾವೆ. ಬಹಳ ಅದ್ಭುತವಾದ ರಂಗಭೂಮಿಯ ಚಟುವಟಿಕೆಯನ್ನು ಆ 2 ಕಾಲೇಜಿನ ತಂಡಗಳು ಮಾಡಿದ್ದಾವೆ. ಆ ನಾಟಕಗಳನ್ನು ನೋಡಿದರೆ ನಮಗೆ ನಮ್ಮ ನಾಡಿನ ಸಾಂಸ್ಕೃತಿಕ ಶಕ್ತಿ ಯುವ ಜನರಲ್ಲಿ ಎಷ್ಟು ಆಳವಾಗಿ ಇರ್ತದೆ, ಅದನ್ನು ಹೆಕ್ಕುವಂತಹ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮ ರಂಗ ಕಲಾವಿದರ ಆಶಯ. ಮತ್ತು ಆ ಆಶಯಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರು ನಮ್ಮ ಶಾಸಕರಾದ ಚನ್ನಬಸಪ್ಪನವರು ಮತ್ತು ಈ ಇಲಾಖೆಗಳು ರಂಗಾಯಣ ಮತ್ತು ನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇಂತಹ ಎಲ್ಲರ ಈ ಸಾಂಸ್ಕೃತಿಕ ಜಗತ್ತಿನ ಆಶಯಗಳನ್ನು ಒಳಗೊಂಡಿರ್ತಕ್ಕಂತಹ ಸರ್ಕಾರಿ ಸಂಸ್ಥೆಗಳು ಈ ಚಟುವಟಿಕೆಯನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದಾವೆ. ಇದರ ಸದುಪಯೋಗವನ್ನು ಎಲ್ಲ ಯುವ ಮನಸ್ಸುಗಳು, ಸಾರ್ವಜನಿಕರು ಪಡೆದುಕೊಳ್ಳಬೇಕು. ರಂಗಭೂಮಿ ಅಂದ ಕೂಡಲೇ ಕೇವಲ ಬಣ್ಣ ಹಚ್ಕೊಂಡು ನಿಮ್ಮ ಮುಂದೆ ಒಂದಷ್ಟು ಅಭಿನಯ ಮಾಡಿ ಒಂದಷ್ಟು ಗೀತೆಗಳ ಮೂಲಕ ರಂಜಿಸಿ ಕೈ ಬಿಡುವಂತಹ ಪ್ರಕ್ರಿಯೆ ಆಗಬಾರದು. ರಂಗಭೂಮಿ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಸದಾ ನಮ್ಮ ಮನಸ್ಸಿನ ಚೈತನ್ಯಶೀಲವಾಗಿ ಇಟ್ಕೊಂಡು ಜಾಗೃತಿಗೊಳಿಸ್ತಾ ಪ್ರಸ್ತುತ ವಿಚಾರಗಳನ್ನು ಚರ್ಚೆಗೆ, ಪರಾಮರ್ಶೆಗೆ ಒಳಪಡಿಸುತ್ತಾ ಅದನ್ನು ರಂಗಭೂಮಿಯ ಮೂಲಕ ನಾವು ಜನತೆಯ ಮುಂದೆ ಇಟ್ಟಾಗ ಅಲ್ಲಿಯೂ ಕೂಡ ಒಂದಷ್ಟು ರಸಗ್ರಹಣದ ಕೆಲಸವಾದಾಗ ರಂಗಭೂಮಿಯ ನಮ್ಮ ಚಟುವಟಿಕೆ ಒಂದು ಸಾರ್ಥಕ ಮಟ್ಟವನ್ನು ಮುಟ್ತದೆ ಅಂತಕ್ಕಂಥದ್ದು ನಮ್ಮ ಒಳಗಿನ ತುಡಿತ. ನಾನು ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಹೇಳ್ತೇನೆ, ನಿಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ. ಶಿವಮೊಗ್ಗದ ನೆಲದಲ್ಲಿ ಅಪಾರವಾದ ಒಂದು ಜ್ಞಾನ ಸಂಪತ್ತು ಇದೆ. ಆ ಸಂಪತ್ತನ್ನು ರಂಗಭೂಮಿಯ ಮೂಲಕವೂ ಕೂಡ ತಾವು ಪರಿಚಯಿಸಬೇಕು ಅಂತ ಹೇಳಿ ನಾವು ನಮ್ಮ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ಆದರೆ ನಾನು ಆಗಲೇ ಹೇಳಿದೆ, ನಿಮ್ಮ ನಾಟಕವಾದ ನಂತರ ಮುಂದಿನ ನಾಟಕವನ್ನು ನೋಡೋದಕ್ಕೆ ನೀವು ಕೂತ್ಕೊಳ್ಬೇಕು ಅಂಥೇಳಿ ಕೆಲವು ಮಕ್ಕಳಲ್ಲಿ ಕೇಳ್ಕೊಂಡಿದ್ವಿ. ಆದರೂ ಕೆಲವರು ಹೊರಗಡೆ ಹೋಗಿದ್ದಾರೆ. ಚಿಂತೆ ಇಲ್ಲ, ಅವರು ತೊಡಗಿಕೊಳ್ಳುವುದೇ ಬಹಳಷ್ಟು ಮುಖ್ಯವಾದ ಒಂದು ನಮ್ಮ ಪ್ರಯತ್ನಕ್ಕೆ ಒಂದು ಬಲ. ಇಲ್ಲಿ ಶಿವಮೊಗ್ಗದ ರಂಗ ದಸರಾ ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ನಾವು ಸುಮಾರು ಯುವ ನಿರ್ದೇಶಕರಿಗೆ ಅವಕಾಶವನ್ನು ನೀಡಿದ್ದೇವೆ. ಸುಮಾರು 52 ಚಟುವಟಿಕೆಗಳು, ರಂಗ ಚಟುವಟಿಕೆಗಳು ನಡೀತಾ ಇದ್ದಾವೆ ಸರ್. ಆ ಜಾಗದಲ್ಲಿ ಸುಮಾರು 300 ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಬಹಳಷ್ಟು ಕ್ರಿಯಾಶೀಲವಾಗಿರ್ತಕ್ಕಂತಹ ಕೆಲಸ ಶಿವಮೊಗ್ಗದ ರಂಗಭೂಮಿಯ ಮೂಲಕ ಶಿವಮೊಗ್ಗದ ದಸರಾವನ್ನು ವಿಜೃಂಭಿಸ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಬಹಳ ಹೆಮ್ಮೆ ಪಟ್ಕೊಳ್ತಾ ಇದ್ದೇನೆ ಸರ್. ಇನ್ನು ರಂಗಭೂಮಿಯ ಆಶಯಗಳನ್ನು ಹೇಳ್ತಾ ಹೋದರೆ ಸುಮಾರಷ್ಟು ಮಾತಾಡಬಹುದು. ಈಗಾಗಲೇ ತಡವಾಗಿದೆ. ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಈ ಸಂದರ್ಭದಲ್ಲಿ ನಾನು ಶಿವಮೊಗ್ಗದ ಜನತೆಯಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ತಾವು ನಮ್ಮ ಯುವಕರ ಮತ್ತು ನಮ್ಮಂತಹವರ ಚಟುವಟಿಕೆಗಳನ್ನು ಸ್ವತಃ ಪ್ರೋತ್ಸಾಹಿಸಬೇಕು. ನಮಗೆ ಸರ್ಕಾರದಿಂದ ಸಾಕಷ್ಟು ಅವಕಾಶಗಳಿದ್ದಾವೆ, ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂಥೇಳಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಈ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ನಮಸ್ಕಾರ. ರಂಗಭೂಮಿಯ ತಮ್ಮ ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ, ಹಾಗೂ ವೇದಿಕೆ ಮುಂದಿರುವ ಎಲ್ಲರಿಗೂ ಸಹ ನಮಸ್ಕರಿಸ್ತಾ, ಗಣೇಶ್ ಮಂದಾರ್ತಿ ಒಂದು ವಿಶೇಷ ಇದೆ ಶಿವಮೊಗ್ಗಕ್ಕೂ ಮತ್ತು ಗಣೇಶ್ ಮಂದಾರ್ತಿ ಅವರು ಮೊಟ್ಟ ಮೊದಲ ನಿರ್ದೇಶನವನ್ನು ಮಾಡಿದ್ದು ಶಿವಮೊಗ್ಗದಲ್ಲಿ. ಶಿವಮೊಗ್ಗ ತಂಡಕ್ಕೆ ನಾಟಕವನ್ನು ಮಾಡುವ ಮೂಲಕ ಅವರು ನಿರ್ದೇಶನವನ್ನು ಆರಂಭ ಮಾಡಿದರು. ಶಸ್ತ್ರಸಂತಾನ ಅನ್ನುವಂಥ ನಾಟಕವನ್ನು ಆಗ ನಮ್ಮ ಟೀಮ್ ರಂಗತಂಡ ಒಂದು ಕಾಲೇಜು ರಂಗ ಅನ್ನುವಂಥ ಒಂದು ಫೆಸ್ಟಿವಲ್ನ ಆಯೋಜನೆ ಮಾಡಿತ್ತು. 5 ಕಾಲೇಜುಗಳಲ್ಲಿ 5 ನಾಟಕಗಳನ್ನು ಕಲಿಸ್ತಾ ಇದ್ವಿ. ಅವತ್ತು ಅವರು ಹೊಳೆಯೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶಸ್ತ್ರಸಂತಾನ ನಾಟಕವನ್ನು ನಿರ್ದೇಶನ ಮಾಡಿದರು. ಅದು ಅವರ ಮೊಟ್ಟ ಮೊದಲ ನಾಟಕ ನಿರ್ದೇಶನ. ಹಾಗಾಗಿ ಶಿವಮೊಗ್ಗ ಮತ್ತು ಗಣೇಶ್ ಮಂದಾರ್ತಿ ಅವರಿಗೆ ಈ ನಂಟು ಯಾವತ್ತೂ ಬಿಡಲಾಗದ ನಂಟು.
ಇದಾದ ನಂತರ ಅವರು ಕರ್ನಾಟಕದಲ್ಲಿ ಮಾಡಿದಂಥ ನಿರ್ದೇಶಿಸಿದಂಥ ನಾಟಕಗಳು ಕರ್ನಾಟಕ ಮಾತ್ರ ಅಲ್ಲ, ದೇಶದ ವಿವಿಧ ಭಾಗಗಳಲ್ಲಿ ಅವು ಪ್ರದರ್ಶನ ಕಂಡಿವೆ. ಅತ್ಯಂತ ಯಶಸ್ವಿ ಪ್ರದರ್ಶನ ಮಾತ್ರ ಅಲ್ಲ, ರಂಗಭೂಮಿಗೆ ಹೊಸತನವನ್ನು ಹೇಗೆ ತರ್ಬೋದು, ಹೇಗೆ ರಂಗಭೂಮಿ ಕನ್ನಡಕ್ಕೆ ಹೊಸತನವನ್ನು ಕೊಡ್ಬೋದು ಅನ್ನೋದು ಗಣೇಶ್ ಮಂದಾರ್ತಿ ಅವರು ತೋರಿಸ್ಕೊಟ್ರು. ಅವರು ವಾಲಿವಧೆ ನಾಟಕ ನಿರ್ದೇಶನ ಏನು ಮಾಡಿದರು, ಇಡೀ ದೇಶದ ಹಲವು ಕಡೆ ಪ್ರದರ್ಶನ ಕಂಡಿದೆ. ಶ್ರೀ ರಾಮಾಯಣ ದರ್ಶನಂ ಕುವೆಂಪು ಅವರ ಕೃತಿಯನ್ನು ಆಧರಿಸಿದಂಥ ಒಂದು ನಾಟಕ ಅದು. ಆದರೆ ಮೂಲತಃ ಗಣೇಶ್ ಅವರು ಯಕ್ಷಗಾನ ಕಲಾವಿದರು. ಇವರು ಮಂದಾರ್ತಿ ಮತ್ತು ಸಿಗಂದೂರಿನ ಯಕ್ಷಗಾನ ಮೇಳದಲ್ಲಿ ಹಾಡ್ತಾಯಿದ್ರು. ಅವರು ರಂಗಭೂಮಿ ಕಡೆಗೆ ಬಂದರು, ನೀನಾಸಂನ ಪದವಿ ಪಡೆದರು. ನಂತರ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ. ರಂಗಭೂಮಿಯಲ್ಲಿ ಕ್ರಿಯಾಶೀಲರಾಗಿರುವ ಪ್ರತಿಯೊಬ್ಬರಿಗೂ ಸಹ ಗಣೇಶ್ ಮಂದಾರ್ತಿ ಅವರ ಹೆಸರು ಗೊತ್ತು. ಅವರಿಗೆ ಮಹಾರಾಷ್ಟ್ರದ ಸಾಂಸ್ಕೃತಿಕ ಕೇಂದ್ರ ಸ್ಥಾಪನೆ ಮಾಡಿದಂಥ ತನ್ವೀರ್ ನಾಟ್ಯಧರ್ಮಿ ಪುರಸ್ಕಾರ 2024ರಲ್ಲಿ ಬಂದಿದೆ. ಇದಿಷ್ಟೇ ಅಲ್ಲ, ಅವರಿಗೆ ಅನೇಕ ರಂಗಭೂಮಿಯ ಪ್ರಶಸ್ತಿಗಳು, ಗೌರವಗಳು ಅವರಿಗೆ ಪಾತ್ರವಾಗಿವೆ. ಹಾಗೂ ಕನ್ನಡ ರಂಗಭೂಮಿಯಲ್ಲಿ ನಿರ್ದೇಶನಕ್ಕೆ, ನಾಟಕವನ್ನು ರೂಪಿಸೋದಕ್ಕೆ ಒಂದು ಹೊಸತನ ಕೊಟ್ಟಂಥ ಗಣೇಶ್ ಮಂದಾರ್ತಿ ಅವರು ಈ ಬಾರಿಯ ರಂಗದಸರಾ ಉದ್ಘಾಟನೆಗೆ ಅತ್ಯಂತ ಸೂಕ್ತ ಅಂಥೇಳಿ ನಾವು ಆಹ್ವಾನಿಸಿದ್ವಿ. ಮಹಾನಗರ ಪಾಲಿಕೆ ಕಲಾವಿದರ ಒಕ್ಕೂಟ ಆಹ್ವಾನವನ್ನು ಮನ್ನಿಸಿ ಅವರು ಬೈಂದೂರಿನಲ್ಲಿದ್ದರು. ಅಲ್ಲಿಂದ ಬೆಳಗ್ಗೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಶಿವಮೊಗ್ಗ ಜೊತೆಗೆ ಅವರ ನಂಟು ಇದೇ ರೀತಿ ಮುಂದುವರಿಲಿ ಅಂತಲೂ ಸಹ ಹಾರೈಸ್ತೇನೆ. ಧನ್ಯವಾದಗಳು. ಜಿಲ್ಲೆ ರಂಗಭೂಮಿಯ ಮೊದಲ ಹೆಜ್ಜೆ ನಿರ್ದೇಶನವೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲೇ ಆಗಿತ್ತು. ಆದ್ದರಿಂದ ಶಿವಮೊಗ್ಗ ಅನ್ನುವುದು ರಂಗಭೂಮಿಯ ಕಲಿಕೆಯ ಬೇರು. ನನಗೆ ಶಿವಮೊಗ್ಗದ ಎಲ್ಲ ಜನತೆಗೂ, ಎಲ್ಲ ಹಿರಿಯರಿಗೂ ಕಿರಿಯರಿಗೂ ನನ್ನ ಅಭಿವಂದನೆಗಳು. ರಂಗದಸರದ 2025ರ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ, ಇಂಥದ್ದೊಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಒಬ್ಬ ಸಿನಿಮಾ ನಟ ಅಥವಾ ಭಾಳ ಪ್ರಸಿದ್ಧ ಆಗಿರುವ ಯಾವ ವ್ಯಕ್ತಿಗಳನ್ನು ಕರೆಯದೆ ನೀವು ಒಬ್ಬ ರಂಗ ನಿರ್ದೇಶಕರನ್ನು ಕರೆದಿದ್ದೀರಿ. ಆದ್ದರಿಂದ ಯುವ ರಂಗ ಕರ್ಮಿಗಳ ಪರವಾಗಿ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಅದೊಂದು ಪ್ರತಿಮೆ. ನಾನು ಹೋದ ವರ್ಷ ದಸರಾ ಆಗ್ತಿರುವಾಗ ಮೈಸೂರಲ್ಲಿದ್ದೆ. ಮೈಸೂರಿನ ರಂಗಾಯಣದಲ್ಲಿ ಕೆಲಸ ಮಾಡ್ತಿದ್ದೆ. ಮೈಸೂರಿನ ದಸರಾ ಕಾರ್ಯಕ್ರಮಗಳಿಗೆ ಹಲವಾರು ವರ್ಷಗಳಿಂದ ನನ್ನ ನಾಟಕಗಳು ಆಗ್ತಾನೇ ಇರ್ತವೆ. ಈ ವರ್ಷ ಶಿವಮೊಗ್ಗದಲ್ಲಿದ್ದೀನಿ. ನಾನು ಬೇಗ ಮಾತು ಮುಗಿಸ್ಬಿಡ್ತೀನಿ. ತುಂಬ ಅದ್ಭುತವಾದ ಕೆಲಸಗಳಾಗ್ತಿವೆ. ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದು ಕಾರ್ಮಿಕರನ್ನ ಇಟ್ಕೊಂಡು ನಾಟಕಗಳನ್ನು ಕಟ್ಟಿರೋದು. ಮತ್ತು ಮನೆಗೆ ಹೋಗಿ ಅಲ್ಲಿ ಹೋಗಿ ಮನೆಗೆ ಒಂದು ಕುಟುಂಬಕ್ಕೆ ಒಂದಿಷ್ಟು ಹಣ ಕೊಟ್ಟು ನೀವು ಒಂದು ನಾಟಕ ಮಾಡಿ ಅಂತ ಹೇಳಿ ಆ ಕುಟುಂಬ ರಂಗ ಅನ್ನುವ ಒಂದು ಯೋಜನೆ, ಇದನ್ನು ಆ್ಯಕ್ಚುಲಿ ನಾವು ಮಾಡಬೇಕಾಗಿದೆ ಇನ್ನು ಉಡುಪಿಯಲ್ಲಿ. ಅಂದರೆ ಭಾಳ ಬ್ಯೂಟಿಫುಲ್ ಆದ ಒಂದು ಕಾನ್ಸೆಪ್ಟ್ ಇದು. ಮತ್ತು ವಿದ್ಯಾರ್ಥಿಗಳಿಗೆ, ನಾನು ಬಂದಿದ್ದು ಕೂಡ ಶಿವಮೊಗ್ಗಕ್ಕೆ ಕಾಲೇಜು ರಂಗ ಉತ್ಸವಕ್ಕಾಗಿ ಕಾಲೇಜುಗಳಿಗೆ ಹೋಗಿ ನಾಟಕ ಮಾಡಲಿಕ್ಕೆ ಒಂದು 5-6 ಜನ ಒಟ್ಟು ಸೇರಿ. ಸೊ ಆವತ್ತಿನಿಂದ 2011-12 ಇರಬೇಕು ಬಹುಶಃ. ಆವತ್ತಿನಿಂದ ಇವತ್ತಿನ ತನಕವೂ ಕಾಲೇಜಿಗೆ ರಂಗಪಠ್ಯಗಳನ್ನು ತಗೊಂಡು ಹೋಗಿ ನಿರ್ದೇಶಕರನ್ನು ಕಳಿಸಿ ನಾಟಕಗಳನ್ನು ಮಾಡಿಸುವ ಒಂದು ಉತ್ಸಾಹ ಇದೆಯಲ್ಲ, ಅದು ಇವತ್ತಿನ ತನಕ ಉಳ್ಕೊಂಡಿದೆ ಶಿವಮೊಗ್ಗದಲ್ಲಿ. ನಾವಲ್ಲೆಲ್ಲ ಅದು ಇನ್ನೂ ಡ್ರಾಪ್ ಆಗ್ತಿದೆ, ಸಾಕಾಗ್ತಿಲ್ಲ ಅಂತ. ಬಟ್ ಆ್ಯಸ್ ಎ ರಂಗ ನಿರ್ದೇಶಕನಾಗಿ ನಾನು ಹೇಳುವ ಮಾತು, ಇಡೀ ರಂಗ ದಸರಕ್ಕೆ ಒಬ್ಬ ಚಿಕ್ಕವ ನಾನು. ದಸರಾದ ಕಾರ್ಯಕ್ರಮಗಳು ಹಬ್ಬದ ಒಂದು ಹರಿವಿಕೆಯಲ್ಲಿ ಅದು ಹರಿದು ಹೋಗ್ತಾ ಇದೆ ಅಂತ ತುಂಬ ಇಂಟೆನ್ಸಾಗಿ ಕೆಲಸ ಮಾಡ್ತಿಲ್ಲ. ಇಂಟೆನ್ಸಾಗಿ ಕೆಲಸ ಮಾಡಲಿಕ್ಕೆ ಈ ಥರ ರಂಗಾಯಣಗಳಿವೆ, ಈ ಥರ ಬೇರೆ ಬೇರೆ ಸ್ಕೂಲ್ಗಳಿವೆ ಅಂತ ಹೇಳ್ತಾನು ಇಲ್ಲ, ಇದು ಸಾಕಾಗ್ತಿಲ್ಲ ಅಂತ ಒಬ್ಬ ಚಿಕ್ಕವ ನಾನು. ಯಾಕಂದರೆ ನಾನು ಮೈಸೂರಿಂದ ಸುಮಾರು ವರ್ಷದಿಂದ ನನ್ನ ನಾಟಕಗಳು ಆಗ್ತಿವೆ, ಬಟ್ ಎಲ್ಲೆಲ್ಲೋ ಹಂಚಿ ಹೋಗ್ತಿವೆ, ಕಾನ್ಸಂಟ್ರೇಟ್ ಆಗ್ತಿಲ್ಲ. ಇದು ರಂಗ ಪ್ರಜೆಯಾಗಿಯೂ, ದೇಶದ ಪ್ರಜೆಯಾಗಿಯೂ, ರಾಜ್ಯದ ಪ್ರಜೆಯಾಗಿಯೂ ನಾನು ಹೇಳುವ ಮಾತು, ತುಂಬ ವೇಸ್ಟ್ ಆಗ್ತದೆ ಅಂತ. ಕಾಲದ ಮತ್ತು ಹಣದ ಮತ್ತು ಯುವ ಪ್ರತಿಭೆಗಳಿಗೆ ನಾವು ಏನೋ ಕೊಡಬೇಕು ಅಂತ ಬಯಸ್ತೀವಿ, ಬಟ್ ಸಾಕಾಗ್ತಿಲ್ಲ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗಣೇಶ್ ಮಂದಾರ್ತಿ, ರಂಗ ನಿರ್ದೇಶಕರು, ಉಡುಪಿ, ಇವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಶಿವಮೊಗ್ಗ ಜನತೆಯ ಪರವಾಗಿ, ಶಿವಮೊಗ್ಗ ಮಹಾನಗರ ಪಾಲಿಕೆಯ ಪರವಾಗಿ, ಕನ್ನಡ ಸಂಸ್ಕೃತಿ ಇಲಾಖೆಯ ಪರವಾಗಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.
ಬಂತು. ರಂಗಗೀತೆಗಳಿಗೆ ಸಂಬಂಧಪಟ್ಟಂಥ ಸಂಗತಿಗಳು ತಿಳಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಬೀದಿ ನಾಟಕಗಳ ಮೂಲಕ ಮಾಡುವಂಥ ಕೆಲಸ, ಹೀಗೆ ಅನೇಕ ಥರದ ರಂಗ ಕುಟುಂಬಗಳು ಅಂತ ಶಿವಮೊಗ್ಗದಲ್ಲಿ ತುಂಬ ಇದೆ. ಅವರುಗಳೆಲ್ಲ ಸೇರಿ ಆ ಕುಟುಂಬ ನಾಟಕ ಮಾಡ್ಬೋದು, ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ದು. ಹೊಸ ದಿಕ್ಕುಗಳು, ಹೊಸ ಆಯಾಮಗಳು, ಮತ್ತು ಮೇಕಪ್ಪಿಗೆ ಬೇಕಾಗಿರೋಂಥ ಸಂಗತಿ. ನಾಟಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಬಂದು ಮಾಡಲಿಕ್ಕಾಗೋದಿಲ್ಲ. ಆ ನಾಟಕಗಳಿಗೆ ಬೇಕಾಗಿರೋಂಥ ಪ್ರಸಾದನದ ವ್ಯವಸ್ಥೆ. ಗಜಾನನ ಶರ್ಮಾ ಅಂತ ಇದ್ದರು, ಎಚ್ ಎಂ ಪ್ರಭಾಕರ್ ಅಂತ ಇದ್ದರು ಅವ್ರಿಗಿಂತ ಮುಂಚೆ. ಅಂದರೆ ಪ್ರಸಾದನ ಅಂತ ಹೇಳಿದ್ರೆ ಅವರೆಲ್ಲ ನಮಗೆ ಈ ರಂಗಕ್ಷೇತ್ರಕ್ಕೆ ಶಕ್ತಿ ಕೊಟ್ಟಂಥ ಒಬ್ಬ ಶ್ರೇಷ್ಠ ಕಲಾವಿದಗಳು ಅವರೆಲ್ಲರೂ ಕೂಡ. ಎಚ್ ಎಂ ಪಿ ಮತ್ತು ಗೋಪಾಲಕೃಷ್ಣ ಅಂಥೇಳಿ ಅವರು ಈ ಮುಖವಾಡಗಳನ್ನು ಮಾಡಿಕೊಡುವಂಥ ಒಂದು ಕ್ಲಾಸಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಇದಕ್ಕೆ ಬೇಕಾಗಿರೋಂಥ ಎಲ್ಲ ರೀತಿಯ ಸಂಗತಿಗಳನ್ನು ಜೋಡಿಸುವಂಥ ಪ್ರಕ್ರಿಯೆ ನಡೀಲಿಕ್ಕೆ ಪ್ರಾರಂಭ ಆಯಿತು. ಹಿಂದೆ ಲಕ್ಷ್ಮೀ ಭವನ್ನಲ್ಲಿ ಅವ್ರು ನೆನಪು ಮಾಡ್ಕೋಬೇಕು, ಲಕ್ಷ್ಮೀ ಭವನ್ ಭಾಸ್ಕರ್ ರಾಯರು ಅಂಥೇಳಿ ಎಲ್ಲಿ ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಉಚಿತವಾಗಿ ಅವರು ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಉಚಿತವಾಗಿ ಅವರಿಗೆ ತಿಂಡಿ ಬೇಕಾಗಿರೋಂಥ ತಿಂಡಿಗಳನ್ನು, ಊಟದ ಸಂಗತಿಗಳನ್ನು ಆ ಲಕ್ಷ್ಮೀ ಭವನ್ ಮೂಲಕ ಮಾಡ್ತಾಯಿದ್ರು. ಅಂದರೆ ಆ ರೀತಿಯ ಮನಸ್ಸು ಇರುವಂಥವ್ರು ತುಂಬ ಜನ ಇದ್ದರು. ಅವ್ರು ಇವತ್ತು ನಮ್ಮ ಕಣ್ಮುಂದಿಲ್ಲ. ಇವತ್ತೆಲ್ಲ ಭಾಸ್ಕರ ರಾಯರು ಅಲ್ಲ ಗೋಪಾಲ, ಯಾಕೆ ನೆನಪು ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ಇನ್ಯಾವತ್ತೂ ಅವರು ನೆನಪು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಮಗೆ. ಅಂದರೆ ಎಷ್ಟು ಜನ ಇದ್ದಾರೆ ಅಂಥೇಳಿ. ಸೊ ಹೀಗೆ ಈ ರಂಗಭೂಮಿಯನ್ನು ಗಟ್ಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಿರಬೇಕಾದ್ರೆ ನಾವಾಗಿ ಯೋಚನೆನ ಮಾಡಬೇಕಾಗತ್ತೆ. ನಮ್ಮತನವನ್ನು ಗಮನದಲ್ಲಿ ಇಟ್ಟುಕೊಂಡು ಕಾರ್ಯವನ್ನು ಮಾಡಬೇಕಾಗತ್ತೆ. ನಾನೊಬ್ಬ ಕಲಾವಿದ ಆಗಬೇಕು ಅಂತ ಅದಕ್ಕೆ ಹಚ್ಚಿಸ್ಕೊಂಡು ಹೋದರೆ ಮಾತ್ರ ನಾನೊಬ್ಬ ಶ್ರೇಷ್ಠ ಕಲಾವಿದ ಆಗಲಿಕ್ಕೆ ಸಾಧ್ಯ ಆಗತ್ತೆ.
ಹೀಗೆ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಬ್ಬ ಕಲಾವಿದ ಹೊರಗಡೆಗೆ ಬರ್ತಾನೆ. ನಾವ್ಯಾರು ಕಲಾವಿದರು ಆಗಲಿಲ್ಲ, ಆದರೆ ರಂಗಭೂಮಿಯಲ್ಲಿ ಕೆಲಸ ಮಾಡಲಿಲ್ಲ ಅಂತೇಳಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ವಿ ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿ. ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅನೇಕ ಸಂಗತಿಗಳು ಹೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ ನಮಗೆ. ಸೊ ಹಾಗಾಗಿ ರಂಗಭೂಮಿ ಉಳಿಬೇಕು ಅಂತ ಹೇಳಿದರೆ ರಂಗಾಸಕ್ತರನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು, ನಮ್ಮ ಪ್ರೇಕ್ಷಕರನ್ನು ಜಾಸ್ತಿ ಹೆಚ್ಚು ಮಾಡುವಂಥ ಕಾರ್ಯವನ್ನು ನಾವು ಮಾಡಬೇಕಾಗತ್ತೆ. ಅವತ್ತು ಈಗ ಕುಮಾರಸ್ವಾಮಿಯವ್ರ ನಾಟಕವನ್ನು ಹೋದ ಬಾರಿ ನಮ್ಮ ರಂಗದಾಸದಲ್ಲಿ ಮಾಡಿಸಿದ್ವಿ ನಾವು. ಕುಮಾರಸ್ವಾಮಿ ನಾಟಕ ಅಲ್ವಾ? ಅಂದರೆ ಮುದುಕನ ಮದುವೆ ಟೆಂಟ್ಗಳಲ್ಲಿ ನಡೀತಾ ಇದ್ದಂಥ ನಾಟಕಗಳು ಸಾವಿರಾರು ಜನ ಬಂದು ನೋಡ್ತಾ ಇದ್ರು. ಇವತ್ತು ವೇದಿಕೆಯಲ್ಲಿ ಒಂದು ರಂಗಮಂದಿರ ಒಳಗಡೆ ನಾವು ಮುದುಕನ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಪ್ರೇಕ್ಷಕರ ಕೊರತೆಯನ್ನು ಕಾಣ್ತೇವಲ್ಲ ನಾವು. ಟೆಂಟಲ್ಲಿ ಫೀಲ್ಡಲ್ಲಿ ಮಾಡಬೇಕಾದ್ರೆ ಅದಕ್ಕೆ ಜನಸಂಖ್ಯೆ ಸಿಕ್ಕಾಪಟ್ಟು ಜನಸಾಗರ ಹೊರದು ಬರ್ತಾ ಇತ್ತು. ಮತ್ತು ಹಿರಣ್ಯ ನಾಟಕ ಮಂಡಳಿ ಮಿತ್ರ ಮಂಡಳಿ ಬರುತ್ತೆ ಅಂತ ಹೇಳಿದ್ರೆ ಜನ ಅದಕ್ಕೆ ಹಿಂಬಾಲಿಸ್ತಾಯಿದ್ರು, ಹೋಗ್ತಾಯಿದ್ರು. ಒಂದು ಸ್ವಲ್ಪ ಆಳಕ್ಕೆ ಇಳಿದು ಯಾಕೆ ಅಂತ ಯೋಚನೆ ಮಾಡ್ತಾ ಹೋದರೆ ಇಲ್ಲಿಗೂ ಕೂಡ ಪ್ರೇಕ್ಷಕರನ್ನು ಕರೆತರಲಿಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದನ್ನು ನಮಗೆ ವಿಶ್ವಾಸ ಇದೆ. ಅನೇಕ ಥರದ ಆ ರೀತಿಯ ಚಟುವಟಿಕೆಗಳನ್ನು ಅನೇಕ ರಂಗ ತಂಡಗಳು ಮಾಡಿದೆ. ಹಿಂದೆ ಅಭಿನಯ ಅಂತ ಒಂದು ತಂಡ ಇತ್ತು, ಕಲಾಜ್ಯೋತಿ ತಂಡ ಇತ್ತು. ಪೇಟರ್ನ್ಶಿಪ್ ಮಾಡಿ ₹100, ಮೊದಲು ₹25 ಇತ್ತು, ಆಮೇಲೆ ₹100 ಮಾಡೋದು. ₹100ಗೆ 4 ನಾಟಕಗಳನ್ನು ಕೊಡ್ತಾ ಇದ್ವಿ ನಾವು. ₹100 ಹೇಳಿದ್ನಲ್ಲ, ₹12, ₹25, ₹100ಗೆ 4 ನಾಟಕಗಳನ್ನು ವರ್ಷಕ್ಕೆ ಕೊಡಬೇಕು ಅಂತಂದರೆ ಒಂದು ಪ್ರೊಡಕ್ಷನ್ ಹೊರಗೆ ಬರಬೇಕು ಅಂದರೆ ಅದರದ್ದೇ ಆದಂಥ ಒಂದಷ್ಟು ಸಂಗತಿಗಳು ಅಳಕ ಆಗಿರುತ್ತೆ. ಅವ್ರು ಹೇಳಿದ್ರು ಒಂದು ಮಾತನ್ನು, ಹಣದ ಸಮಸ್ಯೆ ಇದರೊಳಗಡೆ ಕೆಲವು ಬಾರಿ ನಮಗೆ ಆಸಕ್ತಿ ಇರುತ್ತೆ. ಒಂದು ಪ್ರೊಡಕ್ಷನ್ ಬರಬೇಕು ಅಂದರೆ 25, 30, 40, 50 ಸಾವಿರ ರೂಪಾಯಿ ಹಣ ಅದಕ್ಕೆ ಜೋಡಿಸ್ಬೇಕಾಗತ್ತೆ. ಅದಕ್ಕೂ ಕೂಡ ಆಲೋಚನೆ ಮಾಡುವಂಥದ್ದು ಬಹಳ ಅಗತ್ಯ ಬೀಳುತ್ತೆ. 2 ಥರದ ಕಲಾವಿದರು ನಾವು ನೋಡ್ತೇವೆ. ಇದರೊಳಗೆ ದುಡಿಮೆಯನ್ನು ಅಪೇಕ್ಷೆ ಪಡೆಯುವಂಥ ಕಲಾವಿದರ ತಂಡ ಒಂದಿದೆ. ಇದರೊಳಗಡೆ ಅನೇಕರು ಜೀವನವನ್ನು ಕೂಡ ರೂಪಿಸ್ಕೋಬೇಕು ಅಂತೇಳಿ ಯೋಚನೆ ಮಾಡಿ. ಅಂದರೆ ಆ ನಾಟಕ ಅಂತ ಹೇಳಿದ್ರೆ ಇದು ಬರೀ ಒಂದು ಅಭಿನಯದ ಮಾತ್ರ ಅಲ್ಲ, ಅದೊಂದು ಜೀವನ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ನಮ್ಮ ಜೀವನಕ್ಕೆ ಬೇಕಾಗುವಂಥ, ನಮ್ಮ ಜೀವನವನ್ನು ನಡೆಸಲಿಕ್ಕೆ ಬೇಕಾದ ಅನೇಕ ಶಕ್ತಿಗಳು ಆ ಪಾತ್ರಗಳ ಮೂಲಕ ನಮಗೆ ಸಿಗುತ್ತೆ ನಮಗೆ. ಹಾಗಾಗಿ ನಾಟಕದ ಬಗ್ಗೆ ನಮಗೂ ಕೂಡ ಬಹಳ ಪ್ರೀತಿ ಜಾಸ್ತಿ. ನಾಟಕಗಳು ಮಾಡೋದ್ರ ಮೂಲಕ, ನಾಟಕಗಳನ್ನು ನೋಡೋದ್ರ ಮೂಲಕ ನಮ್ಮ ಒಟ್ಟು ಒಳಗಡೆ ಇರುವಂಥ ಅನೇಕ ಸಂಗತಿಗಳು ಹೊರಗಡೆಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನು ಮಾಡ್ತಾ ಹೋಗೋಣ ಅಂತ ಮಾತನ್ನು ಮಾತ್ರ ಈ ಸಂದರ್ಭ ಹೇಳ್ತಾ, ಮುಂದಿನ ದಿನಗಳಲ್ಲಿ ಯಾಕಂದರೆ ನಮ್ಮ ನಗರಸಭೆ, ನೀವು ಉಡುಪಿನಲ್ಲಿ ಅದನ್ನು ಯೋಚನೆ ಮಾಡ್ಬೋದು, ಮಂದಾರ್ತಿಯ ನಮ್ಮ ಪ್ರಮುಖರ ಹತ್ರ ಚರ್ಚೆ ಮಾಡಿ ಒಂದು ನಗರಸಭೆಯಾಗಿ ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಮಹಾನಗರ ಪಾಲಿಕೆ ಆದಮೇಲೆ ನಾವು ಡೆಪ್ಯೂಟಿ ಮೇಯರ್ ಆದಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ 25 ಲಕ್ಷ ರೂಪಾಯಿ ಹಣವನ್ನು ನಾವು ಜೋಡಿಸೋ ಪ್ರಯತ್ನ ಮಾಡಿದ್ವಿ. ಬಡ್ಜೆಟಲ್ಲಿ ಅಲೋಕೇಶನ್ ನಾವು ಮಾಡಿದ್ದೇವೆ. ಈ ರಂಗಕಲೆಗೋಸ್ಕರ, ರಂಗಕಲೆ ಉಳಿಬೇಕು, ರಂಗಭೂಮಿ ಉಳಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾಗಿರೋಂಥ ಶಕ್ತಿಯನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಜೋಡಿಸೋಣ ಅಂಥೇಳಿ ಯೋಚನೆ ಮಾಡಿದಂಥ ಪರಿಣಾಮ ಪ್ರತಿ ವರ್ಷ 25 ಲಕ್ಷ ರೂಪಾಯಿ ಹಣವನ್ನು ಇದಕ್ಕೆ ಜೋಡಿಸೋ ಕೆಲಸ ಮಾಡಿದ್ದೇವೆ. ಆದರೆ ಇದು ಸದ್ಬಳಕೆ ಆಗ್ತಾಯಿದೆ ಅಂತ ಕೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಆಗ್ತಾಯಿಲ್ಲ. ನಾವು ಯೋಜನೆಗಳನ್ನು ನಾವು ಮಾಡ್ಬೋದು, ಶಕ್ತಿ ಕೊಡೋ ಕೆಲಸ ನಾವು ಮಾಡ್ಬೋದು, ಆದರೆ ಅದರ ಸದುಪಯೋಗ ಮಾಡ್ಕೊಳ್ಬೇಕಾಗಿರೋಂಥ ಸಂಗತಿ ಹೊಣೆಗಾರಿಕೆ ಈ ರೀತಿಯ ಕಲಾ ತಂಡಗಳದ್ದಾಗಬೇಕಾಗತ್ತೆ. ನಮ್ಮದು ಒಂದು ಕಲ್ಪನೆ ಕೊಟ್ಟು ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಕು ಅಂತೇಳಿ. ಅದರೊಳಗಡೆ ಇದೆ ಏನಂಥ ಸಂಗತಿಗಳೆಲ್ಲ ಇದೆ ಅಂತ ಹೇಳಿದರೆ ನೀವೇ ಕೊಟ್ಟಂಥ ಸಲಹೆಗಳು ಇನ್ನೊಂದಕ್ಕೆ ಜೋಡಿಸ್ಬೇಕಾಗಿದೆ. ನಾವು ಎಚ್.ಎಂ. ಪ್ರಭಾಕರ್ ಅವರ ಹೆಸರಿನ ಅಡಿಯೊಳಗಡೆ ಈ ಕಾರ್ಯವನ್ನು ನಾವು ಮಾಡ್ತಾ ಇರೋವಂಥದ್ದು. ಒಬ್ಬ ಶ್ರೇಷ್ಠ ಕಲಾವಿದರು, ಶ್ರೇಷ್ಠ ರಂಗಕರ್ಮಿ ಅನ್ನೋ ಹಿನ್ನೆಲೆಯಲ್ಲಿ. ಸೊ ಹಾಗಾಗಿ ಇದೆಲ್ಲದೂ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ರಂಗ ದಸರಾ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ಬೋದಾ? ಹಾಗಾದಾಗ ಇದಕ್ಕೆ ಇನ್ನೊಂದಷ್ಟು ಅರ್ಥ ಬರುತ್ತೆ. ರಂಗ ದಸರಾ ಅಂಥೇಳಿ 15-20-25 ದಿನಗಳಿಂದ ನಾವು ಪ್ರಯತ್ನ ಏನು ಮಾಡ್ತೇವೆ. ಇದಕ್ಕೆ ಪೂರಕವಾಗಿ ಇನ್ನೊಂದಷ್ಟು ಚಟುವಟಿಕೆಗಳನ್ನು ಮಹಾನಗರ ಪಾಲಿಕೆ ಹೇಗೂ ಶಕ್ತಿ ಕೊಡ್ತಾ ಇದೆ. ಅದರ ಸುತ್ತ ಸಹಕಾರ ತಗೊಂಡು ಏನು ಮಾಡಬೇಕು ಅಂತ ಕಲ್ಪನೆಗಳನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ತಾ ಹೋದರೆ ಈ ರಂಗಭೂಮಿ ಇನ್ನಷ್ಟು ಚೆನ್ನಾಗಾಗತ್ತೆ. ಆ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಶಕ್ತಿ ಕೊಟ್ಟಂಗೆ ಆಗತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಮಹಾನಗರ ಪಾಲಿಕೆ ಮತ್ತು ವಿಶೇಷವಾಗಿ ಅದಕ್ಕೆ ಸೂಚನೆ ಮತ್ತು ಸಲಹೆ ಮಾರ್ಗದರ್ಶನ ಕೊಟ್ಟು ಒಂದು ಕಂಪ್ನಿ ನಾಟಕ ಮಾಡಬೇಕು ಅಂತ ಹೇಳಿದಂಥವರೇ ಮಾನ್ಯ ಶಿವಮೊಗ್ಗದ ಶಾಸಕರು. ವಿಶೇಷವಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಂಗಾಯಣ ಸೇರಿದಂತೆ ಸಹಕಾರದಲ್ಲಿ
ಕಲಾವಿದರು ಒಕ್ಕೂಟ ಶಿವಮೊಗ್ಗ ಇವರ ಸಹಕಾರದಲ್ಲಿ ರಂಗದಸರಾ ಇವತ್ತೇನು ಉದ್ಘಾಟನೆಗೊಂಡಿದೆ, ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಖ್ಯಾತ ರಂಗಕರ್ಮಿಗಳು ಉಡುಪಿಯವರಾಗಿರುವಂಥ, ರಾಜ್ಯಾದ್ಯಂತ ತಮ್ಮದೇ ಆದಂಥ ಹೆಸರನ್ನು ಮಾಡಿರುವಂಥ ಗಣೇಶ್ ಮಂದಾರ್ತಿ ಅವರಿಗೆ ಮಹಾನಗರ ಪಾಲಿಕೆ ಮತ್ತು ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ, ನೆನಪಿನ ಸ್ಮರಣಿಕೆಯೊಂದಿಗೆ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ದಯಮಾಡಿ ಮಾನ್ಯ ಶಾಸಕರು ಸೇರಿದಂತೆ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೆ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಾಸಕರ ಭವನ ಅಲ್ಲ, ಕರ್ತವ್ಯ ಭವನ ಅಂಥೇಳಿ ಭಾವಿಸಿ ಅದನ್ನು ಫಲಕದಲ್ಲಿ ಅಳವಡಿಸಿ ಅದೇ ರೀತಿ ಶಿವಮೊಗ್ಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂಥ, ರಾಜ್ಯಾದ್ಯಂತ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿರುವಂಥ, ಅಭಿವೃದ್ಧಿಯ ಒಂದು ಕೇಂದ್ರ ಬಿಂದುವಾಗಿ ಶಿವಮೊಗ್ಗದಲ್ಲಿ ಕೆಲಸವನ್ನು ಮಾಡ್ತಿರುವಂಥ, ರಂಗಭೂಮಿಗೆ ವಿಶೇಷವಾಗಿ ನಮ್ಮಂತೆಲ್ಲ ರಂಗ ಆಸಕ್ತರಿಗೆ ಶಕ್ತಿಯನ್ನು ತುಂಬುತ್ತಿರುವಂಥ ಶಿವಮೊಗ್ಗ ನಗರದ ಮಾನ್ಯ ಶಾಸಕರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶಿವಮೊಗ್ಗ ರಂಗಾಯಣದ ನಿರ್ದೇಶಕರು, ಯುವ ಮಿತ್ರರು, ರಂಗದ ಬಗ್ಗೆ ಅಪಾರ ಆಸಕ್ತಿಯನ್ನು ಇಟ್ಕೊಂಡು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಿರುವಂಥ ಪ್ರಸನ್ನ ಡಿ ಸಾಗರ್ ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮೆಲ್ಲರನ್ನ ಒಗ್ಗೂಡಿಸ್ಕೊಂಡು ಒಕ್ಕೂಟದ ಅಧ್ಯಕ್ಷರಾಗಿ ರಂಗದಾಸರ ಸಮಿತಿ ಏನು ಕಾಲಕ್ಕೆ ಹಿಂದೆಯೇ ಒಂದು ತಿಂಗಳಿಂದ ಏನೇನು ಕಾರ್ಯಕ್ರಮಗಳಾಗಬೇಕು ಅಂತ ಹೇಳಿ ಆಯೋಜನೆಗೊಂಡಾಗ ಅದರೆಲ್ಲ ನೇತೃತ್ವವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಈ ಸಭೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂಥ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀಯುತ ಕಾಂತೇಶ್ ಕದ್ರಮಂಡಲಿಗೆ ಸರ್ ಅವರಿಗೂ ಕೂಡ ಆತ್ಮೀಯವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಂದು ಚಪ್ಪಾಳೆ. ಹಾಗೆ ಈ ಮಹಾನಗರ ಪಾಲಿಕೆಯ ಪರವಾಗಿ ರಂಗದಸರಾ ಸಮಿತಿಯ ಸದಸ್ಯರೂ ಆಗಿ ವಿಶೇಷವಾಗಿ ಕಾಲೇಜು ದಿನಗಳಲ್ಲೇ ರಂಗ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂಥ ಮಹಾನಗರ ಪಾಲಿಕೆಯ ರಂಗದಸರಾ ಸಮಿತಿಯ ಸದಸ್ಯರು ಆಗಿರುವಂಥ ಶ್ರೀಯುತ ಮಧುನಾಯ್ಕ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸದಸ್ಯ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಮಧುನಾಯ್ಕ ಅವರಿಗೆ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ವಂದನೆಗಳನ್ನು ಸಲ್ಲಿಸೋಣ. ಹಾಗೆ ಎಲ್ಲ ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗದವರಿಗೆ, ಆಗಮಿಸುವಂಥ ಎಲ್ಲ ರಂಗಕರ್ಮಿಗಳಿಗೆ, ಮಾಧ್ಯಮ ಸ್ನೇಹಿತರಿಗೆ, ಹಿರಿಯ ರಂಗಕರ್ಮಿಗಳಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತಿಗೆ ಯಥೇಚ್ಛೆಯನ್ನು ನೀಡ್ತಾ ಇದ್ದೇನೆ. ಶರಣಾರ್ಥಿ. ಥ್ಯಾಂಕ್ ಯು.